ತಮ್ಮೆಲ್ಲರಿಗೂ ಆತ್ಮೀಯವಾಗಿರುವಂತಹ ಸ್ವಾಗತವನ್ನು ಕೋರ್ತಾ ಇಂದು ನಾವು ಸಮರೂಪ ತ್ರಿಭುಜಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ. 10ನೇ ತರಗತಿಯಲ್ಲಿ ಬರುವ ಎರಡನೆಯ ಘಟಕ, ಇದರಲ್ಲಿ ಸಂಚಿಕೆ 1. ಹಾಗಿದ್ರೆ ತ್ರಿಭುಜಗಳು ಎಂದರೆ ಏನು ಅನ್ನುವಂಥದ್ದು ಒಂದು ನಮಗೆ ಈಗಾಗಲೇ ಒಂದು ಪರಿಕಲ್ಪನೆ ಕೊಡ್ತದೆ. ತ್ರಿಭುಜದಲ್ಲಿ 3 ಏಕರೇಖಾಗತವಲ್ಲದ ಬಿಂದುಗಳಿಂದ ಆವೃತವಾಗಿರುವಂತಹ ಒಂದು ರೇಖಾಕೃತಿಯನ್ನು ನಾವು ತ್ರಿಭುಜಗಳು ಎಂದು ಕರೆಯುತ್ತೇವೆ. ಈ ತ್ರಿಭುಜಗಳಲ್ಲಿ ನಾವು ಈ ಒಂದು ಸರ್ವಸಮ ಆಕೃತಿಗಳು ಹಾಗೆ ಸಮರೂಪ ಆಕೃತಿಗಳ ಬಗ್ಗೆ ಒಂದು ನಾವು ಕಲ್ಪನೆಯನ್ನು ನೋಡಬೇಕಾಗಿದೆ. ಇಲ್ಲಿ ಸರ್ವಸಮ ಆಕೃತಿಗಳು ಈಗಾಗಲೇ 9ನೇ ತರಗತಿಯಲ್ಲಿ ನಾವು ಸರ್ವಸಮ ಆಕೃತಿಗಳ ಬಗ್ಗೆ ಅಧ್ಯಯನವನ್ನು ಅಂದರೆ ಸಿದ್ಧಾಂತಗಳನ್ನು ನಾವು ನೋಡಿದ್ದಾಗಿದೆ. ಅಂದರೆ ಬಾಬಾ ಸಿದ್ಧಾಂತ, ಬಾಕೋಬಾ ಸಿದ್ಧಾಂತ, ಕೋಬಾಕೋ ಸಿದ್ಧಾಂತ. ಈ ರೀತಿಯಾಗಿ ನಾವು ಸರ್ವಸಮದ ಒಂದು ಕಲ್ಪನೆಯನ್ನು ಸಂಪೂರ್ಣವಾಗಿ ತಿಳಿದಿದ್ದಾಗಿದೆ. ಹಾಗಿದ್ರೆ ಇಲ್ಲಿ ಸರ್ವಸಮ ಅಂದ್ರೇನು? ಇಲ್ಲಿ ಹೆಸರನ್ನೇ ಸೂಚಿಸುವ ಹಾಗೆ ಸರ್ವ ಅಂತಂದ್ರೆ ಎಲ್ಲ ರೀತಿಯಲ್ಲಿ ಆಕೃತಿಗಳು ಸಮವಾಗಿದ್ದರೆ ಅದನ್ನು ನಾವು ಸರ್ವಸಮ ಆಕೃತಿಗಳು ಎಂದು ಕರೆಯುತ್ತೇವೆ. ಹಾಗಿದ್ರೆ ಇಲ್ಲಿ ರೇಖಾಕೃತಿಗಳನ್ನು ನೋಡೋಣ. ಇಲ್ಲಿ 2 ತ್ರಿಭುಜಗಳನ್ನು, ಈ 2 ತ್ರಿಭುಜಗಳಲ್ಲಿ ನೋಡಿ, ಇದು ಎ, ಇದನ್ನು ಬಿ ಅಂಥೇಳಿ ತಗೊಳ್ಳೋಣ. ಹಾಗೆ ಇದನ್ನು ಸಿ ಅಂಥೇಳಿ ತಗೊಳ್ಳೋಣ. ಹಾಗೆ ಇದನ್ನು ಡಿ, ಇ, ಇದು ಎಫ್. ಈ 2 ತ್ರಿಭುಜಗಳಲ್ಲಿ ಅಂದರೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್, ಈ 2 ತ್ರಿಭುಜಗಳಲ್ಲಿ ಕೋನ ಎ ಇಸ್ ಈಕ್ವಲ್ ಟು ಕೋನ ಡಿ, ಕೋನ ಡಿ. ಹಾಗೆ ಕೋನ ಅಂದರೆ ಇದರ ಅಳತೆಯನ್ನು ತೆಗೆದುಕೊಂಡು ಬಿಡೋಣ. ಕೋನ ಎದ ಅಳತೆ 50 ಇದ್ದಾಗ ಇದರದ್ದು ಕೋನ ಡಿದ ಅಳತೆಯು 50 ಇರುತ್ತೆ. ಹಾಗೆ ನಾವು ಕೋನ ಬಿದ ಅಳತೆಯನ್ನು ನೋಡಿ, ಕೋನ ಬಿದ ಅಳತೆಯನ್ನು 60 ಅಂತೇಳಿ ತೊಗೊಂಡೇವು ಅಂದರೆ ಇದೂ ನಮಗೆ ಇದು ಕೋನ ಇದ ಅಳತೆಯು 60 ಆಗಿರಬೇಕು. ಹಾಗೆ ಕೋನ ಸಿದ ಅಳತೆ 70 ಆದಾಗ ಕೋನ ಎಫ್ದ ಅಳತೆಯು 70 ಆಗತ್ತೆ. ಹಾಗಿದ್ರೆ ಇಲ್ಲಿ ಕೋನ ಎ ದ ಅನುರೂಪ ಕೋನ ಅಂಥೇಳಿ ಕರಿತೀವಿ. ಕೋನ ಎದ ಅನುರೂಪ ಕೋನ ಯಾವುದಂತಂದರೆ ಅದು ಡಿ. ಅಂದರೆ ಕೋನ ಎ ಇಸ್ ಈಕ್ವಲ್ ಟು ಕೋನ ಡಿ ಅಂತ ಹೇಳಲಿಕ್ಕೆ ಬರುತ್ತೆ. ಕೋನ ಎ ಇಸ್ ಈಕ್ವಲ್ ಟು ಕೋನ ಡಿ. ಹಾಗೆ ಇನ್ನೊಂದು ಕೋನ ನಾವು ನೋಡೋದಾದರೆ ಕೋನ ಬಿ ಇಸ್ ಈಕ್ವಲ್ ಟು ಕೋನ ಇ, ಕೋನ ಇ. ಸ್ವಲ್ಪ ಇಲ್ಲಿ ಕೋನ ಎದ ಅಳತೆ ಕೋನ ಡಿಗೆ ಸಮವಾಗಿರಬೇಕು. ಹಾಗೆ ಕೋನ ಸಿದ ಇಸ್ ಈಕ್ವಲ್ ಟು ಏನಂತ ಹೇಳ್ತೀವಿ ಅಂದರೆ ಕೋನ ಎಫ್. ಅಂದರೆ ಒಂದು ತ್ರಿಭುಜದ ಎಲ್ಲ ಕೋನಗಳು ಇನ್ನೊಂದು ತ್ರಿಭುಜದ ಎಲ್ಲ ಕೋನಗಳಿಗೆ ಸಮ ಆಗಿದೆ. ಅದು ಯಾವ ರೀತಿ ಅಂದರೆ ಅನುರೂಪ ಕೋನಗಳು ಸಮ ಆಗಿವೆ ಅಂತ ಹೇಳ್ತೀವಿ. ಹಾಗೆ ಇನ್ನೊಂದು ಏನಾಗಿರುತ್ತೆ ಅಂತಂದರೆ, ಈಗ ಉದಾಹರಣೆಗಾಗಿ ಕೋನ ಎ 50 ಇದೆ ಅಂತಂದರೆ ಅದರ ಅಭಿಮುಖ ಬಾಹು, ಇದನ್ನು ನಾವು ಅಭಿಮುಖ ಬಾಹು ಅಂಥೇಳಿ ಕರಿತೀವಿ. ಕೋನದ ಎದ ಅಭಿಮುಖ ಬಾಹು. ಹಾಗಿದ್ರೆ ಕೋನ ಡಿದ ಅಭಿಮುಖ ಬಾಹು, ಯಾಕೆಂದರೆ ಕೋನ ಎ ಇಸ್ ಈಕ್ವಲ್ ಟು ಕೋನ ಡಿ ಇದೆ, ಅದರ ಅಭಿಮುಖ ಬಾಹು. ಹಾಗಿದ್ರೆ ಬಿ ಸಿ ಇಸ್ ಈಕ್ವಲ್ ಟು ಇ ಎಫ್ ಇರುತ್ತೆ. ಇಲ್ಲಿ ಏನಾಗಿರುತ್ತೆ ಅಂತಂದರೆ ಬಿ ಸಿ ಇಸ್ ಈಕ್ವಲ್ ಟು ಇ ಎಫ್. ಬಿ ಸಿ ಇಸ್ ಈಕ್ವಲ್ ಟು ಇ ಎಫ್ ಆಗಿರುತ್ತೆ. ಹಾಗೆ ಕೋನ ಬಿದ ಅಭಿಮುಖ ಬಾಹು ಎ ಸಿ, ಅದರ ಅನುರೂಪ ಬಾಹು ಯಾವುದಾಗತ್ತೆ ಅಂತಂದರೆ ನಮಗೆ ಡಿ ಎಫ್ ಆಗತ್ತೆ. ಅಂದರೆ ಎ ಸಿ ಇಸ್ ಈಕ್ವಲ್ ಟು ಎ ಸಿಯ ಅನುರೂಪ ಬಾಹು
ಯಾವುದೈತೆ ಅಂತಂದರೆ ಡಿ ಎಫ್. ಹಾಗೆ ಬಿ ಸಿ ಆಯಿತು ನೋಡಿ. ಇನ್ನು ಉಳಿದಿರುವಂಥದ್ದು ಎ ಬಿಯ ಅನುರೂಪ ಬಾಹು ಡಿ ಇ ಅಂತ ಹೇಳ್ತೀವಿ. ಎ ಬಿ ಅನುರೂಪ ಬಾಹು, ಎ ಬಿ ಅನುರೂಪ ಬಾಹು ಡಿ ಇ. ಇಲ್ಲಿ ನಮಗೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ ಇವು ಎರಡೂ ಸರ್ವಸಮ ಅಂತಂದ್ರೆ ಹೇಳಬೇಕಾದ್ರೆ ನಮಗೆ ಅನುರೂಪ ಕೋನಗಳು ಸಮವಾಗಿರಬೇಕು. ಅಂದರೆ ಒಂದು ತ್ರಿಭುಜದ ಎಲ್ಲ ಕೋನಗಳು ಇನ್ನೊಂದು ತ್ರಿಭುಜದ ಅಂದರೆ ತ್ರಿಭುಜ ಎ ಬಿ ಸಿಯ ಕೋನಗಳು ಹಾಗೆ ತ್ರಿಭುಜ ಡಿ ಇ ಎಫ್ನ ಕೋನಗಳು ಅನುರೂಪ ಕೋನಗಳು ಸಮವಾಗಿರಬೇಕು ಅನ್ನುವಂಥ ಒಂದನೇ ಕಂಡೀಷನ್. ಹಾಗಾದರೆ ಎರಡನೇ ಕಂಡೀಷನ್ ಏನಾಗಿರ್ಬೇಕಪ್ಪ ಅಂತಂದ್ರೆ ಅನುರೂಪ ಬಾಹುಗಳು ಸಮವಾಗಿರಬೇಕು ಅನ್ನುವಂತಹದ್ದು ಎರಡನೇ ಕಂಡೀಷನನ್ನು ನಾವು ಇಲ್ಲಿ ಹೇಳ್ತೀವಿ. ಹಾಗಿದ್ರೆ ಇನ್ನೊಂದು ರೇಖಾಕೃತಿಯನ್ನು ನೋಡೋಣ ಅಂತ. ಇಲ್ಲಿ ರೇಖಾಕೃತಿ ನಾವು ಆಯತವನ್ನು ತೆಗೆದುಕೊಂಡಿದ್ದಾಗಿದೆ. ಇದು ಎ, ಇದನ್ನು ಬಿ, ಇದು ಸಿ, ಹಾಗೆ ಇದು ಡಿ. ಇಲ್ಲಿ ಇದರದ ಹೆಸರನ್ನು ತಗೊಳ್ಳೋಮಂತ ಇನ್ನೊಂದು ರೇಖಾಕೃತಿಯ ಪಿ, ಇದು ಕ್ಯೂ, ಆರ್, ಎಸ್. ಈ ಒಂದು ಆಯತ ರೇಖಾಕೃತಿಯಲ್ಲಿ ನೋಡಿ ಕೋನ ಎ ದ ಅನುರೂಪ ಕೋನ ಪಿ ಅಂತ ಹೇಳ್ತೀವಿ. ಇವು ಎರಡು ಏನಾಗಿರುತ್ತೆ ಅಂತಂದರೆ ಆಯತದ ಎಲ್ಲ ಕೋನಗಳು ಏನಾಗಿರುತ್ತೆ ಅಂದರೆ ಸಮವಾಗಿರುತ್ತೆ. ಪ್ರತಿಯೊಂದು ಕೋನವು ಏನಾಗಿರುತ್ತೆ ಅಂತ ಹೇಳ್ತೀವಿ ಅಂದ್ರೆ 90 ಡಿಗ್ರಿ ಆಗಿರುತ್ತೆ. ಅಂದರೆ ಎಲ್ಲ ಕೋನಗಳು 90 ಡಿಗ್ರಿ ಆಗಿರುತ್ತೆ. ಹಾಗಿದ್ರೆ ಇದು ಸಮವಾಗಿರುತ್ತೆ. ಕೋನ ಬಿಗೆ ಅನುರೂಪ ಕೋನ ಯಾವುದಂತಂದರೆ ಕ್ಯೂ, ಅದು ಸಮವಾಗಿರುತ್ತೆ. ಕೋನ ಸಿಗೆ ಅನುರೂಪ ಕೋನ ಆರ್, ಅದು ಸಮವಾಗಿರುತ್ತೆ. ಕೋನ ಡಿಗೆ ಅನುರೂಪ ಕೋನ ಎಸ್, ಅದೂ ಸಮವಾಗಿರುತ್ತೆ. ಹಾಗಿದ್ದರೆ ಇಲ್ಲಿ ಎಲ್ಲವೂ ಕೋನಗಳು ಏನಾಗಿವೆ, ಸಮವಾಗಿವೆ. ಪ್ರತಿಯೊಂದು ಕೋನವು ಪರಸ್ಪರ ಸಮವಾಗಿರುತ್ತೆ ಅಂತ ಹೇಳ್ತೀವಿ. ಇನ್ನು ಅನುರೂಪ ಬಾಹುಗಳನ್ನು ತೆಗೆದುಕೊಳ್ಳೋದಾದರೆ ಎ ಬಿಗೆ ಅನುರೂಪ ಬಾಹು ಯಾವುದು ಅಂತಂದರೆ ಪಿ ಕ್ಯೂ, ಇ ಬಿಗೆ ಅನುರೂಪ ಬಾಹು ಪಿ ಕ್ಯೂ, ಹಾಗೆ ಇ ಡಿಗೆ ಅನುರೂಪ ಬಾಹು ಪಿ ಎಸ್, ಹಾಗೆ ಬಿ ಸಿಗೆ ಅನುರೂಪ ಬಾಹು, ಬಿ ಸಿಯ ಅನುರೂಪ ಬಾಹು ಕ್ಯೂ ಆರ್, ಬಿ ಸಿಯ ಅನುರೂಪ ಬಾಹು ಕ್ಯೂ ಆರ್, ಹಾಗೆ ಡಿ ಸಿಯ ಅನುರೂಪ ಬಾಹು ಏನಾಗಿರುತ್ತೆ ಅಂತಂದರೆ ಎಸ್ ಆರ್. ಇವು ಪರಸ್ಪರ ಸಮವಾಗಿವೆ. ಅದಕ್ಕೆ ನಾವು ಅತ್ಯಂತ ಸುಲಭವಾಗಿ ಹೇಳಿಬಿಡ್ಬೋದು, ಇವು ಎರಡು ಸರ್ವಸಮ ಆಕೃತಿಗಳು ಸರ್ವಸಮವಾಗಿವೆ ಅಂತೇಳಿ. ಹಾಗಿದ್ರೆ ಇಲ್ಲಿ ಸಮರೂಪ ಆಕೃತಿಗಳನ್ನು ನೋಡೋಣಂತ. ಇಲ್ಲಿ ನೋಡಿ, ಒಂದು ಭಾವಚಿತ್ರ, ಎರಡೂ ಭಾವಚಿತ್ರಗಳು ಒಂದೇ ಆಗಿವೆ. ಈ ಮೊದಲನೇ ಭಾವಚಿತ್ರ ಚಿಕ್ಕದಾಗಿದೆ, ಎರಡನೇ ಭಾವಚಿತ್ರ ದೊಡ್ಡದಾಗಿದೆ. ಇದು ಒಂದು ಮೊದಲನೇ ಭಾವಚಿತ್ರ ಚಿಕ್ಕ ಒಂದು ಭಾವಚಿತ್ರವಾದರೆ ಎರಡನೇ ಚಿತ್ರವು ದೊಡ್ಡ ಭಾವಚಿತ್ರವಾಗಿದೆ. ಹಾಗಿದ್ರೆ ಇವು ಎರಡೂ ಆಕಾರದಲ್ಲಿ ಒಂದೇ ಆಗಿವೆ. ಹಿಂದಿನ ಒಂದು ಸರ್ವಸಮದ್ದು ನೋಡಬೇಕಾದ್ರೂ ಆಕಾರ ಅಲ್ಲಿ ಸೇಮ್ ಇದೆ, ಆದರೆ ಗಾತ್ರಗಳು ಮಾತ್ರ ಏನಾಗಿವೆ, ವ್ಯತ್ಯಾಸದಲ್ಲಿವೆ. ಒಂದು ಚಿಕ್ಕ ಗಾತ್ರದಲ್ಲಿದೆ, ಇನ್ನೊಂದು ದೊಡ್ಡ ಗಾತ್ರದಲ್ಲಿ. ಆಕೃತಿಗಳು ಒಂದೇ ಆಗಿವೆ, ಆದರೆ ಅವುಗಳ ಗಾತ್ರಗಳು ಮಾತ್ರ ಬೇರೆಯಾಗಿವೆ. ಹಾಗಿದ್ರೆ ಇನ್ನೊಂದು ರೇಖಾಚಿತ್ರವನ್ನು ನೋಡೋಣಂತ. ಇಲ್ಲಿ ರೇಖಾಚಿತ್ರ ಯಾವುದಿದೆ ಅಂತಂದರೆ ಎ, ಬಿ, ಹಾಗೆ ಸಿ, ಇದನ್ನು ಡಿ, ಇ, ಎಫ್. ಈ ಎರಡು ರೇಖಾಚಿತ್ರಗಳಲ್ಲಿ ನಾವು ಗಮನಿಸಿದಾದರೆ ನೋಡಿ, ಎ ಬಿ ಸಿ ತ್ರಿಭುಜ ಹಾಗೂ ಡಿ ಇ ಎಫ್ ತ್ರಿಭುಜ, ಈ ಎರಡೂ ತ್ರಿಭುಜಗಳಲ್ಲಿ ನೋಡಿ, ಈ ತ್ರಿಭುಜ ಚಿಕ್ಕ ತ್ರಿಭುಜ ಇದೆ, ಈ ತ್ರಿಭುಜ ದೊಡ್ಡ ತ್ರಿಭುಜ ಇದೆ. ಹಾಗಿದ್ರೆ ಇಲ್ಲಿ ಕೋನ ಎ
ಮತ್ತು ಕೋನ ಡಿ ಅನುರೂಪ ಕೋನಗಳು ಅಂತ ಹೇಳಿ ಕರಿತೀವಿ. ಈ ಎರಡು ಕೋನಗಳು ಸಮವಾಗಿವೆ. ಅಂದರೆ ಉದಾಹರಣೆಗಾಗಿ ಇದನ್ನು ನಾನು 60 ಅಂಥೇಳಿ ತೊಗೊಂಡೆ ಅಂದರೆ ಇದನ್ನು 60 ಇರುತ್ತೆ. ಕೋನಗಳ ಅಳತೆ ಒಂದೇ ಆಗಿರುತ್ತೆ. ಹಾಗಿದ್ರೆ ಕೋನ ಬೀದ ಅಳತೆಯನ್ನು ನಾನು ಇದನ್ನು 40 ಅಂಥೇಳಿ ತೊಗೊಂಡ್ರೆ ಇದೂ 40 ಆಗಿರಬೇಕು. ಇದು ಅನುರೂಪ ಕೋನ ಅಂಥೇಳಿ ಕರಿತೀವಿ. ಇನ್ನು ಏನಂತಂದರೆ ಕೋನ ಸೀದ ಅಳತೆ 80 ಆಗಿದ್ದರೆ ಇದೂ ಕೋನ ಎಫ್ ಅಳತೆ 80 ಆಗಿರಬೇಕು. ಹಾಗಿದ್ರೆ ಇಲ್ಲಿ ನಮಗೆ ಗುರ್ತಾಗಬೇಕಾಗಿರುವಂಥ ಸಮರೂಪ ನೋಡಿ, ಸಮರೂಪದಲ್ಲಿ ಏನು ಸಮ ಆಗಿರಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಅಂದರೆ ಕೋನ ಎ ಇಸ್ ಈಕ್ವಲ್ ಟು ಕೋನ ಡಿ, ಅನುರೂಪ ಕೋನಗಳು ಸಮವಾಗಿವೆ ಅನ್ನುವಂಥದ್ದು. ನೆಕ್ಸ್ಟ್ ಕೋನ ಬಿ ಇಸ್ ಈಕ್ವಲ್ ಟು ಕೋನ ಇ, ಹಾಗೆ ಕೋನ ಸಿ ಇಸ್ ಈಕ್ವಲ್ ಟು ಕೋನ ಎಫ್. ಅಂದರೆ ಈ ಎರಡು ಆಕೃತಿಗಳಲ್ಲಿ ಕೋನಗಳು ಏನಾಗಿವೆ ಅಂತಂದರೆ ಸಮವಾಗಿವೆ, ಪರಸ್ಪರ ಸಮವಾಗಿವೆ ಅಂತ ಹೇಳ್ತೀವಿ. ಹಾಗಿದ್ರೆ ಬಾಹುಗಳ ಅನುಪಾತಗಳನ್ನು ತೆಗೆದುಕೊಳ್ಳೋಣಂತೆ. ಎ ಬಿ ಬೈ ಡಿ ಇ ನೋಡಿ, ಎ ಬಿ ಬೈ ಡಿ ಇ. ಈಗಾಗಲೇ ನಿಮಗೆ ನಾನು ಸ್ಪಷ್ಟವಾಗಿರುವಂತಹ ಒಂದು ಕಲ್ಪನೆಯನ್ನು ಕೊಟ್ಟಿದ್ದೇನೆ. ಅನುರೂಪ ಬಾಹುಗಳು ಎದಕ್ಕೆ ಅಂತಂದರೆ 80 ಇಲ್ಲಿ ನೋಡಿ 80 ಆಗಿದೆ. ಈ 80ರ ಕೋನದ ಅಭಿಮುಖ ಬಾಹು ಯಾವುದಾಗತ್ತೆ ಅಂತಂದರೆ ಎ ಬಿ ಅಂತಾಗತ್ತೆ. ಇಲ್ಲಿ ಇದು ಡಿ ಇ ಎಫ್ ತ್ರಿಭುಜದಲ್ಲಿ ಇದರ ಅಭಿಮುಖ ಬಾಹು ಯಾವುದಾಗತ್ತಂದರೆ ಅದು ಡಿ ಇ. ಇಲ್ಲಿ ಇವುಗಳ ಅಳತೆಯನ್ನು ಸ್ವಲ್ಪ ನೋಡೋಣ. ಏನಾಗಿರುತ್ತೆ ಅಂತಂದರೆ ನೋಡಿ, ಇದನ್ನು 2 ಅಂಥೇಳಿ ತೊಗೋತೀನಿ, ಇದನ್ನು 3 ಅಂಥೇಳಿ ತೊಗೋತೀನಿ. ಬಿ ಸಿ ಇದು 4 ಮಾನಗಳಾಗಿರಲಿ. ಹಾಗೆ ಡಿ ಎಫ್ನಲ್ಲಿ ತೆಗೆದುಕೊಳ್ಳೋದಾದರೆ ಇದನ್ನು 4 ಅಂಥೇಳಿ ತೊಗೋತೀನಿ, ಇದನ್ನು 6 ಅಂಥೇಳಿ ತೊಗೋತೀನಿ, ಇದು 8 ಅಂಥೇಳಿ ತೊಗೋತೀನಿ. ಇಲ್ಲಿ ಒಂದು ನಮಗೆ ಸ್ಪಷ್ಟವಾದ ಕಲ್ಪನೆಯನ್ನು ಗುರ್ತಾಗಬೇಕಾಗತ್ತೆ. ಈ ಒಂದು ಮಾನಗಳನ್ನು ತೆಗೆದುಕೊಂಡಾಗ ಎ ಬಿ ಬೈ ಡಿ ಇ ಇಸ್ ಈಕ್ವಲ್ ಟು ನೋಡಿ ಇಲ್ಲಿ 2/4 ಅಂತ ಹೇಳ್ತೀವಿ, 2/4. ಹಾಗೆ ಬಿ ಸಿ ಬೈ ಇ ಎಫ್ ಇದರ ಅನುರೂಪ ಬಾಹುಗಳನ್ನು ತೆಗೆದುಕೊಳ್ತಾ ಇದ್ದೀನಿ. ಬಿ ಸಿ ಬೈ ಇ ಎಫ್ ಈ ಅನುರೂಪ ಬಾಹುಗಳ ಅಳತೆಯನ್ನು ತೆಗೆದುಕೊಂಡಾಗ ಇದು 3/6 ಆಗುತ್ತೆ. ಅಂದರೆ ಇದನ್ನು ಸಂಕ್ಷಿಪ್ತ ರೂಪದಲ್ಲಿ ಬರೆದರೆ ಮ್ಯಾಗಿಂದು 2 1 2 ಅಂತ ಹೇಳ್ತೀವಿ. ಇದು ಏನಾಗತ್ತೆ ಅಂತಂದರೆ 1/2 ಅಂಥೇಳಿ ಬರೀಬಹುದು, 1/2 ಅಂಥೇಳಿ. ಹಾಗೆ ಇದನ್ನು ಛೇದ ಹೊಡೆದಾಗೆ ಇದನ್ನು ಸಂಕ್ಷಿಪ್ತಗೊಳಿಸಿದಾಗೆ 3 1 3 3 2 6. ಸೊ ಇದನ್ನು 1/2 ಅಂತ ಹೇಳಬಹುದು. ಹಾಗೆ ಇನ್ನೊಂದು ಬಾಹುವಿನ ಅನುಪಾತವನ್ನು ನೋಡಬೇಕಾದ್ರೆ ಇ ಸಿ ಡಿವೈಡೆಡ್ ಬೈ ಡಿ ಎಫ್. ಸೊ ಎ ಸಿ ಇದು ಎ ಸಿ ಡಿವೈಡೆಡ್ ಬೈ ನಾವೇನು ಹೇಳ್ತೀವಿ ಅಂತಂದ್ರೆ ಡಿ ಎಫ್ ಅಂತ ಹೇಳ್ತೀವಿ. ಆ ಬಾಹುಗಳ ಅನುಪಾತಗಳನ್ನು ತೆಗೆದುಕೊಳ್ಳೋಣ. ಯಾವುದು ಅಂತಂದರೆ ಎ ಸಿ ಬೈ ಡಿ ಎಫ್. ಹಾಗಾದರೆ ಅವುಗಳ ಅಳತೆಗಳ ಅನುಪಾತಗಳನ್ನು ತಗೊಳ್ಳೋಣ. 4/8 ಹಾಗಿದ್ದರೆ ಇಲ್ಲಿ ನಮಗೆ 4 1 4 4 2 8 ಇದು 1/2. ಹಾಗಿದ್ದರೆ ಇಲ್ಲಿ ಅನುರೂಪ ಬಾಹುಗಳ ಅನುಪಾತವು ಎಲ್ಲ ಒಂದು ಬಾಹುಗಳ ಅನುಪಾತವನ್ನು ನೋಡ್ದ ಇದ್ದರೆ ಇಲ್ಲಿ 1/2 1/2 ಹಾಗೆ 1/2 ಎಲ್ಲ ಬಾಹುಗಳ ಅನುಪಾತಗಳು ಸಮವಾಗಿವೆ. ಇದನ್ನು ನಾವು ಸಮರೂಪದ ಎರಡನೆಯ ಒಂದು ನಿಬಂಧನೆ ಅಂತ ಹೇಳ್ಬೋದು. ಏನಂತಂದರೆ ಹಾಗಿದ್ರೆ ನೇರವಾಗಿ ಅವುಗಳ ಒಂದು
ಯಾವ ರೀತಿಯಾಗಿ ಕಂಡೀಷನ್ಸ್ ಇರಬೇಕು ಅನ್ನುವಂಥದ್ದನ್ನು ನೋಡೋ ಮತ್ತು ಸರ್ವಸಮ ಆಕೃತಿಗಳು ಎಂದರೇನು ಅನ್ನುವಂಥದ್ದು ಒಂದು ಪ್ರಶ್ನೆಯನ್ನು ಹಾಕೊಂಡಾಗೆ ನಮಗೆ ನೋಡು, ಎರಡು ಆಕೃತಿಗಳು ಸಮವಾಗಬೇಕಾಗಿದ್ದರೆ ಅವುಗಳಿಗೆ ಒಂದೇ ಆಕಾರ ಮತ್ತು ಒಂದೇ ಗಾತ್ರವಿರಬೇಕು ಅನ್ನುವಂಥ ಒಂದು ಸ್ಪಷ್ಟ ಕಲ್ಪನೆ ನಮಗೆ ಗುರ್ತಾಗಿದೆ. ಎರಡು ಆಕೃತಿಗಳು ಸರ್ವಸಮವಾಗಬೇಕಾದರೆ ಅವುಗಳಿಗೆ ಒಂದೇ ಆಕಾರ, ನಾವು ಹಿಂದೆ ನೋಡಿದೆವು, ಎರಡು ತ್ರಿಭುಜಗಳು ಒಂದೇ ಆಕಾರದಲ್ಲಿವೆ ಮತ್ತು ಒಂದೇ ಗಾತ್ರವಿರಬೇಕು, ಅಂದರೆ ವಿಸ್ತೀರ್ಣದಲ್ಲಿನೂ ಏನಾಗಬೇಕು ಅಂತಂದರೆ ಒಂದೇ ಆಗಬೇಕು. ಹಾಗಿದ್ದರೆ ಇದರ ಒಂದನೇ ಪಾಯಿಂಟ್, ಅನುರೂಪ ಕೋನಗಳು ಸಮವಾಗಿರ್ಬೇಕಂತ ಹೇಳ್ತೀವಿ, ಅಂದರೆ ತ್ರಿಭುಜಗಳು ಸಮಕೋನೀಯಗಳಾಗಿರಬೇಕು. ಹಾಗಿದ್ರೆ ಎರಡನೇದ್ದು ತಗೊಂಡಾಗ ಅನುರೂಪ ಬಾಹುಗಳು ಸಮವಾಗಿರಬೇಕು. ಇನ್ನು ಇದು ಕೋನಗಳಿಗೆ ಸಂಬಂಧಿಸಿದಂತೆ ಹೇಳಿದರೆ ಇಲ್ಲಿ ಕೋನಗಳು ಏನಾಗಿರ್ಬೇಕಂತಂದ್ರೆ ಸಮವಾಗಿರಬೇಕು. ಹಾಗೆ ಬಾಹುಗಳನ್ನು ತೊಗೊಂಡೇವಂತಂದ್ರೆ ಸಮವಾಗಿರಬೇಕು. ಇದನ್ನು ನಾವು ಏನಂತ ಹೇಳ್ತೀವಿ ಅಂತಂದ್ರೆ ಸರ್ವಸಮ, ಎರಡು ಆಕೃತಿಗಳು ಸರ್ವಸಮವಾಗಿರಬೇಕಾದ್ರೆ ಅವುಗಳ ಕೋನಗಳು ಸಮವಾಗಿರಬೇಕು. ಎರಡನೇದ್ದು ಬಾಹುಗಳು ಸಮವಾಗಿರಬೇಕು. ಇನ್ನು ಸಮರೂಪ ಆಕೃತಿಗಳು ಅಂತಂದ್ರೆ ಈಗಾಗಲೇ ನಾವು ನೋಡಿದೆವು ಒಂದು ವ್ಯಾಖ್ಯಾನವನ್ನು. ಎರಡು ಆಕೃತಿಗಳು ಸಮರೂಪವಾಗಬೇಕಾದ್ರೆ ಅವುಗಳಿಗೆ ಒಂದೇ ಆಕಾರ, ಆದರೆ ಗಾತ್ರ ಒಂದೇ ಆಗಿರಬೇಕಾಗಿಲ್ಲ. ಗಾತ್ರದಲ್ಲಿ ವೇರಿಯೇಷನ್ ಆಗಿದೆ. ನಾವು ಹಿಂದಿನ ಒಂದು ಭಾವಚಿತ್ರವನ್ನು ನೋಡಿದೆವು. ಒಂದು ಚಿಕ್ಕ ಗಾತ್ರವಿತ್ತು, ಇನ್ನೊಂದು ದೊಡ್ಡ ಗಾತ್ರವಿತ್ತು. ಗಾತ್ರಗಳು ಒಂದೇ ಆಗಿರಬೇಕಿಲ್ಲ, ಆದರೆ ಆಕಾರ ಮಾತ್ರ ಒಂದೇ ಆಗಿರಬೇಕು ಅನ್ನುವಂಥದ್ದು. ಹಾಗಿದ್ರೆ ಒಂದನೇ ಒಂದು ನಿಬಂಧನೆ ಏನಂತಂದರೆ ಅನುರೂಪ ಕೋನಗಳು ಸಮವಾಗಿರಬೇಕು. ಹಿಂದಿನ ಇದರಲ್ಲಿ ಏನಿದೆ ಸರ್ವಸಮಕ್ಕೆ ಅದೇ ಕಂಡೀಷನನ್ನು ಇಲ್ಲಿ ಅಪ್ಲೈ ಆಗುತ್ತೆ. ಅಂದರೆ ಕೋನಗಳು ಏನಾಗಿರಬೇಕು, ಸಮವಾಗಿರಬೇಕು. ಹಾಗಿದ್ರೆ ಎರಡನೇದ್ದು ತೆಗೆದುಕೊಂಡಾಗ ಅನುರೂಪ ಬಾಹುಗಳು ಏನಾಗಿರ್ಬೇಕಂತಂದ್ರೆ ಇಲ್ಲಿ ನಾವು ಹಿಂದಿನದರಲ್ಲಿ ಸಮವಾಗಿರ್ಬೇಕಂತ ಹೇಳ್ತೀವಿ. ಆಗಿದ್ದರೆ ಇಲ್ಲಿ ಏನಾಗಿರ್ಬೇಕಪ್ಪ ಅಂತಂದ್ರೆ ಸಮಾನುಪಾತದಲ್ಲಿರಬೇಕು. ಇಲ್ಲಿ ನಮಗೆ ಅತ್ಯಂತ ಪ್ರಮುಖವಾಗಿರುವಂಥದ್ದು ಏನಾಗಿರ್ಬೇಕು, ಅನುಪಾತ ಏನಾಗಿರ್ಬೇಕು ಅಂತಂದ್ರೆ ಸಮವಾಗಿರಬೇಕು. ಹಿಂದೆ ನೋಡಿದೆವು ಎಲ್ಲ ಕರೆದು 1/2 1/2 1/2 ಬತ್ತು. ಆ ರೀತಿಯಲ್ಲಿ ನಮಗೆ ಅನುಪಾತ ಏನಾಗಿರ್ಬೇಕು ಅಂತಂದ್ರೆ ಬಾಹುಗಳ ಅನುಪಾತಗಳನ್ನು ತಗೊಂಡಾಗ, ಬಾಹುಗಳ ಅನುಪಾತವನ್ನು ತಗೊಂಡಾಗ ಸಮ ಆಗಿತ್ತಂದರೆ ಅವು ಎರಡು ಆಕೃತಿಗಳು ಏನಂತ ಹೇಳ್ತೀವಿ ಅಂತಂದ್ರೆ ನಾವು ಸಮರೂಪ ಆಗಿವೆ ಅಂತ ಹೇಳ್ತೀವಿ. ಹಾಗಿದ್ರೆ ನಾವು ಇಲ್ಲಿ ಸರ್ವಸಮ ಒಂದು ಸಿಂಬಾಲನ್ನು, ರೇಖಾಕೃತಿಯ ಸಿಂಬಾಲನ್ನು ಯಾವ ರೀತಿಯಾಗಿ ಸೂಚಿಸ್ತೀವಿ ಅಂತಂದರೆ ಮೂರು ಅಡ್ಡಗೆರೆಗಳು ಅಥವಾ ಯಾವ ರೀತಿಯಾಗಿ ಅಂತಂದ್ರೆ ಸಮಚಿಹ್ನೆಯನ್ನು ಹಾಕಿಬಿಟ್ಟು ಅದ್ರ ಮೇಲೆ ನಾವು ಈ ರೀತಿಯಾಗಿ ಸಿಂಬಾಲನ್ನು ಹಾಕಿದೆವು ಅಂದ್ರೆ ಇದು ಏನಾಗುತ್ತೆ ಅಂತಂದ್ರೆ ಸರ್ವಸಮ ಒಂದು ಸಿಂಬಾಲ್ ಅಂತ ಹೇಳ್ತೀವಿ, ಸರ್ವಸಮ. ಹಾಗಿದ್ರೆ ನೋಡ್ಬೋದು ಯಾವ ರೀತಿಯಾಗಿ ಬರಿತೀವಿ ಅಂತೇಳಿ ಅಂತಂದ್ರೆ ಎರಡು ಆಕೃತಿಗಳಿದ್ದೆ ನೋಡಿ, ಎರಡು ಆಕೃತಿಗಳಿದ್ರೆ ಇಲ್ಲಿ ಎರಡು ಆಕೃತಿಗಳು ತಗೊಳ್ತಾ ಇದ್ದೀನಿ. ಎ ಬಿ ಹಾಗೆ ಸಿ, ಇದು ಡಿ ಇ ಎಫ್. ಇವು ಎರಡೂ ತ್ರಿಭುಜಗಳು ಸರ್ವಸಮ ಇವೆ ಅಂತಂದರೆ ಅಂದರೆ ಕೋನ ಎ ಇಸ್ ಈಕ್ವಲ್ ಟು ಕೋನ ಡಿ ಆಗಿರುತ್ತೆ, ಕೋನ ಬಿ ಇಸ್ ಈಕ್ವಲ್ ಟು ಕೋನ ಇ ಆಗಿರುತ್ತೆ, ಕೋನ ಸಿ ಇಸ್ ಈಕ್ವಲ್ ಟು ಕೋನ ಎಫ್ ಆಗಿರುತ್ತೆ. ಹಾಗಿದ್ರೆ ಈ ಎರಡು ತ್ರಿಭುಜಗಳನ್ನು ನಾವು ಬರೆಯೋದು ಎ ಬಿ ಸಿ ನೋಡಿ, ತ್ರಿಭುಜ ಎ ಬಿ ಸಿ, ತ್ರಿಭುಜ ಎ ಬಿ ಸಿ ಸರ್ವಸಮ ಈ ರೀತಿಯಾಗಿ ತಗೊಂಡು ಸಮಚಿಹ್ನೆಯನ್ನು ಮೇಲೆ ಎಸ್ ಹಾಕಿದೆವು ಅಂದರೆ ಇದು ಸರ್ವಸಮ. ತ್ರಿಭುಜ ಯಾವುದಿದೆ, ತ್ರಿಭುಜ ಡಿ ಇ ಎಫ್, ತ್ರಿಭುಜ ಡಿ ಇ ಎಫ್. ಈ ಎರಡು ತ್ರಿಭುಜಗಳನ್ನು ನಾವು ತ್ರಿಭುಜ ಎ ಬಿ ಸಿ ಮತ್ತು ಸರ್ವಸಮ ತ್ರಿಭುಜ ಡಿ ಇ ಎಫ್ ಅಂತ ಇದನ್ನು ಸಿಂಬಾಲಿಕ್ಕಾಗಿ ಈ ರೀತಿಯಾಗಿ ನಾವು ವ್ಯಕ್ತಪಡಿಸ್ತೀವಿ ಇದನ್ನು. ಹಾಗಿದ್ರೆ ಇಲ್ಲಿ ನಾವು ಸಮರೂಪದ ಯಾವ ರೀತಿಯಾಗಿ ತೋರಿಸ್ತೀವಿ ಅಂತಂದರೆ ನೋಡಿ, ಮೂರು ರೇಖೆಗಳನ್ನು ಈ ರೀತಿಯಾಗಿ ಲಂಬವಾಗಿ ತೋರಿಸ್ತೀವಿ. ಅಥವಾ ಇನ್ನೊಂದು ರೀತಿಯಲ್ಲಿನೂ ನಾವು ಹೇಳ್ಬೋದು, ಕೇವಲ ಒಂದೇ ಗೆರೆಯನ್ನು ಎಳೆದುಬಿಟ್ಟು ಈ ರೀತಿಯಾಗಿ ತೋರಿಸ್ತೀವಿ. ಇದು ಏನಂತಂದ್ರೆ
ಸಮರೂಪದ ಒಂದು ಸಿಂಬಾಲ್ ಅಂತ ಹೇಳ್ತೀವಿ. ಇಲ್ಲಿ ಇದನ್ನು ನಾವು ಎರಡು ತ್ರಿಭುಜಗಳು ಸಮರೂಪ ಅದಾವ ಅಂತಂದರೆ ತ್ರಿಭುಜ ನೋಡಿ, ತ್ರಿಭುಜ ಎ ಬಿ ಸಿ, ತ್ರಿಭುಜ ಎ ಬಿ ಸಿ ನಮಗೆ ನೋಡ್ರಿ ಸಮರೂಪ. ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಡಿ ಇ ಎಫ್. ಸೊ ಈ ರೀತಿಯಾಗಿ ನಾವೇನು ಮಾಡಿಬಿಡ್ತೀವಿ ಅಂತಂದ್ರೆ ಸೂಚನೆಯನ್ನು ತೋರಿಸ್ತೀವಿ. ಇದು ಸಿಂಬಾಲಿಕ್ಕಾಗಿ ನಾವು ತೋರಿಸುವಂತಹ ಒಂದು ಪದ್ಧತಿ. ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಡಿ ಇ ಎಫ್. ಇದನ್ನು ಓದಬೇಕಾದ್ರೆ ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಡಿ ಇ ಎಫ್ ಅಂಥೇಳಿ. ಸೊ ಈ ರೀತಿಯಾಗಿ ನಮಗೆ ತೋರಿಸ್ತೀವಿ. ಇದು ಸಮರೂಪ. ಹಾಗಿದ್ರೆ ಸರ್ವಸಮ ಇರುವಂತಹ ಎಲ್ಲ ಆಕೃತಿಗಳು ಸಮರೂಪ ಹೊಂದಿರ್ತವೆ. ಆದರೆ ಸಮರೂಪ ಇರುವಂತಹ ಎಲ್ಲ ಆಕೃತಿಗಳ ಸರ್ವಸಮ ಇರಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಮ್ಮೆ ಆಗಿರ್ಬೋದು ಅಥವಾ ಆಗಿರ್ದೇ ಇರಬಹುದು. ಆದರೆ ಕಂಡೀಷನ್ನ ಸರ್ವಸಮ ಇರುವ ಎಲ್ಲ ಆಕೃತಿಗಳು ನಾವು ಏನಂತ ಹೇಳ್ತೀವಿ ಅಂದ್ರೆ ಸಮರೂಪವನ್ನು ಹೊಂದಿರ್ತವೆ ಅಂತೇಳಿ ಹೇಳ್ಬೋದು. ಹಾಗಿದ್ರೆ ನೆಕ್ಸ್ಟ್ ನಾವು ಮುಂದೆ ಒಂದು ಅಭ್ಯಾಸಕ್ಕೆ ಹೋಗೋಣ. ಅಭ್ಯಾಸ ಈ ಒಂದು ತ್ರಿಭುಜದಲ್ಲಿ ಸಮರೂಪ ತ್ರಿಭುಜಗಳಲ್ಲಿ ಬರುವಂತಹ ಮೊದಲನೇ ಅಭ್ಯಾಸ 1.1. ಆವರಣದಲ್ಲಿ ಕೊಟ್ಟಿರುವ ಪದಗಳಿಗೆ ಸೂಕ್ತವಾದ ಪದವನ್ನು ಆರಿಸಿ ಬಿಟ್ಟ ಪದವನ್ನು ತುಂಬಿಸಿ ಅಂಥೇಳಿದೆ. ನೋಡಿ ಕಂಡೀಷನ್ ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಅಂದರೆ ಎಲ್ಲ ವೃತ್ತಗಳು ನೋಡಿ, ಎಲ್ಲ ವೃತ್ತಗಳು ನಮಗೆ ಎಲ್ಲ ವೃತ್ತಗಳನ್ನು ಅಂತೇಳಿ ತೊಗೊಂಡೇವು ಅಂತಂದ್ರೆ ಅವುಗಳ ತ್ರಿಜ್ಯಗಳನ್ನು ಬೇರೆ ಬೇರೆ ಆಗಿರ್ತದೆ. ಒಂದು 2 ಸೆಂಟಿಮೀಟರ್ ಆಗಿರ್ಬೋದು, ಇನ್ನೊಂದು 3 ಸೆಂಟಿಮೀಟರ್ ಆಗಿರ್ಬೋದು, ಇನ್ನೊಂದು 4 ಸೆಂಟಿಮೀಟರ್ ಆಗಿರ್ಬೋದು. ನೋಡಿ ಇದು ಒಂದು ವೃತ್ತವನ್ನು ತೊಗೊಂಡೇವಂದ್ರೆ ಇನ್ನೊಂದು ವೃತ್ತವನ್ನು ತೊಗೊಂಡೇವಂತಂದ್ರೆ ಇದ್ರದ್ದು 1 ಸೆಂಟಿಮೀಟರ್ ಆಗಿದ್ದರೆ ತ್ರಿಜ್ಯ ಇದ್ರದ್ದು 2 ಸೆಂಟಿಮೀಟರ್ ಆಗಿದ್ದರೆ, ಹಾಗಿದ್ರೆ ಇವು ಎರಡೂ ತ್ರಿಭುಜಗಳು ಇವು ಎರಡೂ ವೃತ್ತಗಳು ನಮಗೆ ಸಮರೂಪಿ ಆಗಲಿಕ್ಕೆ ಸಾಧ್ಯ ಇದೆ. ಇನ್ನು ಎರಡು ನೋಡ್ರಿ ಎಲ್ಲ ವರ್ಗಗಳನ್ನು ಅಂತ ಹೇಳಕತ್ತೇನೆ. ನಾವು ಹಿಂದಿನ ಒಂದು ಉದಾಹರಣೆಯಲ್ಲಿ ನೋಡಿದ್ದಾಗಿದೆ. ಒಂದು ಚಿಕ್ಕ ವರ್ಗ, ಇನ್ನೊಂದು ದೊಡ್ಡ ವರ್ಗ ಅಂಥೇಳಿ ತೊಗೋಬೋದು. ನೋಡಿ ಒಂದು ಚಿಕ್ಕ ವರ್ಗ, ಇಲ್ಲಿ ಒಂದು ದೊಡ್ಡ ವರ್ಗ ತೊಗೊಂಡೇವು ಅಂತಂದ್ರೆ ಇವು ಎರಡು ವರ್ಗಗಳು ನಮಗೆ ಸರ್ವಸಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಇವುಗಳ ಅಳತೆಗಳು ಏನಾಗಿರ್ತದೆ 1 1 1 ಅಂಥೇಳಿ ತೊಗೊಂಡೇವು ಅಂತಂದ್ರೆ ಇದರ ಅಳತೆಗಳು 1 2 2 2 ಅಂತೇಳಿ ತೊಗೊಂಡೇವಂದ್ರೆ, ಯಾಕೆ ಅಂತಂದರೆ ವರ್ಗದ ಎಲ್ಲ ಬಾಹುಗಳು ಏನಾಗಿರುತ್ತೆ ಅಂದರೆ ಸಮ ಆಗಿರುತ್ತೆ. ಇದನ್ನು ನಾವು ಏನಂತ ಹೇಳ್ತೀವಿ ಅಂತಂದ್ರೆ ಸಮರೂಪ ಅಂತ ಹೇಳ್ತೀವಿ. ಎಲ್ಲ ವರ್ಗಗಳು ಸಮರೂಪ ಆಗಿರ್ತವೆ. ಇನ್ನು ಮೂರನೇದಕ್ಕೆ ಬಂದೇವಂದ್ರೆ ಎಲ್ಲ ಡ್ಯಾಶ್ ತ್ರಿಭುಜಗಳು ಸಮರೂಪ. ಇಲ್ಲಿ ಮತ್ತೆ ಬತ್ತು ನಮಗೆ ಏನಾಗಿರುತ್ತೆ ಅಂತಂದರೆ ಸಮಬಾಹು ತ್ರಿಭುಜಗಳಿದ್ದಾಗ ಮಾತ್ರ ಅವು ಸಮರೂಪ ಆಗಲಿಕ್ಕೆ ಸಾಧ್ಯ ಇದೆ. ಸಮರೂಪ ಇಲ್ಲಿ ಏನಂತ ಹೇಳ್ತೀವಿ ಅಂತಂದ್ರೆ ನಾವು ಹೇಳಬೇಕಾಗಿರುವಂಥದ್ದು ಸಮಬಾಹು ತ್ರಿಭುಜಗಳಿದ್ದಾಗ ಮಾತ್ರ ನಮಗೆ ಏನು ಸಿಗತ್ತೆ ಅಂತಂದರೆ ಸಮರೂಪೆ ಆಗಲಿಕ್ಕೆ ಸಾಧ್ಯ ಇದೆ. ಇನ್ನು 4ನೇದ್ದು 1ನೇದ್ದಾಯಿತು, 2ನೇದ್ದಾಯಿತು, 3ನೇದ್ದಾಯಿತು. ಇನ್ನು 4ನೇದಕ್ಕೆ ಬಂದಾಗ ಬಾಹುಗಳ ಸಂಖ್ಯೆ ಒಂದೇ. ನೋಡಿರಿ ಬಾಹುಗಳ ಸಂಖ್ಯೆ ಒಂದೇ ಇರುವ ಎರಡು ಬಹುಭುಜಾಕೃತಿಗಳನ್ನು ಅಂದರೆ ತ್ರಿಭುಜದ್ದು 2 ತ್ರಿಭುಜಗಳನ್ನು ತೊಗೊಂಡೇವು ಅಂತಂದರೆ ಒಂದು ತ್ರಿಭುಜದ 3 ಬಾಹುಗಳು, ಇನ್ನೊಂದು ತ್ರಿಭುಜದ 3 ಬಾಹುಗಳು. ಅಂದರೆ ನೋಡಿರಿ ಬಾಹುಗಳ ಸಂಖ್ಯೆ ಒಂದೇ ಇರೋ 2 ಬಹುಭುಜಾಕೃತಿಗಳು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ವರ್ಗ ತೊಗೊಂಡೇವು ಅಂತಂದ್ರೆ ಚತುರ್ಭುಜ ತೊಗೊಂಡೇವಂದರೆ ಅದರಲ್ಲಿ ಒಂದು ಆಕೃತಿಯಲ್ಲಿ 4 ಬಾಹುಗಳು, ಇನ್ನೊಂದು ಆಕೃತಿಯಲ್ಲಿಯೂ ನಮಗೆ 4 ಬಾಹುಗಳು ಕಾಣಸಿಗುತ್ತೆ. ಹಾಗಿದ್ರೆ ಇಲ್ಲಿ ನಮಗೆ ಪ್ರಶ್ನೆ ಇರುವಂಥದ್ದು ಸಮರೂಪ ಆಗಬೇಕಾಗಿದ್ದರೆ ಅದರ ಅನುರೂಪ ಕೋನಗಳು ಯಾವ ರೀತಿಯಾಗಿರಬೇಕು ಅನ್ನುವಂಥದ್ದನ್ನು ನೋಡಬೇಕಾದ್ರೆ ಇಲ್ಲಿ ಅನುರೂಪ ಕೋನಗಳು ಸಮವಾಗಿರಬೇಕು. ಇಲ್ಲಿ ಅನುರೂಪ ಕೋನಗಳು ಏನಾಗಿರ್ಬೇಕಂತಂದರೆ ಸಮವಾಗಿರ್ಬೇಕಂತೇಳಿ ನಮಗೆ ಗುರ್ತಾಗತ್ತೆ. ಅಂದ್ರೆ ಎರಡು ಆಕೃತಿಗಳನ್ನು ತಗೊಂಡೇವಂದರೆ ಅವುಗಳ ಕೋನಗಳು ಸಮವಿದ್ದಾಗ ಮಾತ್ರ ಅವೆರಡೂ ಸರ್ವಸಮ ಆಗಲಿಕ್ಕೆ ಸಾಧ್ಯತೆ. ಇನ್ನೊಂದು ಕಂಡೀಷನ್ ಇದೆ. ನಾವು ಈಗಾಗಲೇ ಹಿಂದಿನ ಒಂದು ನಾವು ನೋಡಿದ ಹಾಗೆ ಅಲ್ಲಿ ನಿಮಗೆ ಡಿವೈಡ್ ಮಾಡಿ ತೋರಿಸಿದೆ ಯಾವ ರೀತಿಯಾಗಿ ಹೋಲಿಕೆ ಇದೆ ಅಂಥೇಳಿ ವ್ಯಾಖ್ಯಾನಗಳನ್ನು. ಅದರ ಅನುರೂಪ ಭಾವಗಳು ಏನಾಗಿರುತ್ತೆ ಅಂತಂದರೆ ಸಮಾನುಪಾತದಲ್ಲಿದ್ದಾಗ ಮಾತ್ರ ಅವು ಏನಾಗಿರುತ್ತೆ ಅಂತಂದರೆ ಸಮರೂಪ ಆಗಲಿಕ್ಕೆ ಸಾಧ್ಯ ಇದೆ.
ಸೊ ಇದು ಏನಂತಂದ್ರೆ ಒಂದನೇ ಒಂದು ಲೆಕ್ಕ. ಆದರೆ ಸೊ ಎರಡನೇದಕ್ಕೆ ನೋಡೋಣಂತ ಎರಡು ವಿಭಿನ್ನ ಉದಾಹರಣೆಗಳನ್ನು ಕೂಡ್ರಿ ಅಂಥೇಳಿ ಕೇಳ್ತಾ ಇದ್ದಾರೆ. ಒಂದು ಜೊತೆಯ ಸಮರೂಪ ಆಕೃತಿಗಳು ಅಂಥೇಳಿ ಕೇಳ್ತಾ ಇದ್ದಾರೆ. ಇನ್ನೊಂದು ಒಂದು ಜೊತೆಯ ಸಮರೂಪವಲ್ಲದ ಆಕೃತಿಗಳು ಅಂಥೇಳಿ ಕೇಳ್ತಾ ಇದ್ದಾರೆ. ಒಂದು ಜೊತೆಯ ಸಮರೂಪ ಆಕೃತಿಗಳನ್ನು ಹಾಗಿದ್ರೆ ಏನು ನೋಡೋಣಂತ. 1 ಸೆಂಟಿಮೀಟರ್ ಮತ್ತು 2 ಸೆಂಟಿಮೀಟರ್ ಬಾಹು ಅಳತೆಯ ಸಮಬಾಹು ತ್ರಿಭುಜಗಳು. ಸಮಬಾಹು ತ್ರಿಭುಜಗಳು ಹಾಗಿದ್ರೆ ಆಕೃತಿಗಳನ್ನು ತೆಗೆದುಕೊಳ್ಳೋಣ. ನೋಡಿ, ಇಲ್ಲಿ ಒಂದು ತ್ರಿಭುಜ, ಇನ್ನೊಂದು ತ್ರಿಭುಜವನ್ನು ತೆಗಿತೀನಿ. ಇಲ್ಲಿ ಬಾಹುಗಳ ಅಳತೆ 1 ಸೆಂಟಿಮೀಟರ್ 1 ಸೆಂಟಿಮೀಟರ್ 1 ಸೆಂಟಿಮೀಟರ್. ಇನ್ನೊಂದು ಬಾಹುವಿನ ತ್ರಿಭುಜದ ಸಮಬಾಹು ತ್ರಿಭುಜದ ಅಳತೆ 2 ಸೆಂಟಿಮೀಟರ್ 2 ಸೆಂಟಿಮೀಟರ್ 2 ಸೆಂಟಿಮೀಟರ್. ನಾನು ಹೇಳಿದೆ ಒಂದು ತ್ರಿಭುಜದ ಅಳತೆ 1 ಸೆಂಟಿಮೀಟರ್, ಇನ್ನೊಂದು ತ್ರಿಭುಜದ ಅಳತೆ 2 ಸೆಂಟಿಮೀಟರ್. ಎರಡು ಸಮಬಾಹು ನಾವು ಏನು ಮಾಡಿದೆವು ಅಂತಂದ್ರೆ ಸಮಬಾಹು ತ್ರಿಭುಜಗಳನ್ನು ತೊಗೊಂಡೆವು. ಹಾಗಿದ್ರೆ ಇಲ್ಲಿ ನೋಡಿ, ಎ ಇದನ್ನು ಬಿ, ಇದನ್ನು ಸಿ ಅಂತೇಳಿ ತೊಗೊಂಡೆ ಅಂತಂದ್ರೆ ಇದನ್ನು ಡಿ, ಹಾಗೆ ಇದನ್ನು ಇ, ಹಾಗೆ ಇದನ್ನು ಎಫ್ ಅಂಥೇಳಿ ತೆಗೆದುಕೊಂಡೆ ಅಂದರೆ ಇವುಗಳ ಅನುಪಾತವನ್ನು ತೊಗೊಂಡೆ ಅಂದರೆ ನೋಡಿ, ಎ ಬಿ ಡಿವೈಡೆಡ್ ಬೈ ಡಿ ಇ, ಎ ಬಿ ಡಿವೈಡೆಡ್ ಬೈ ಡಿ ಇ ಈಸ್ ಈಕ್ವಲ್ ಟು ನಮಗೆ ಏನು ಸಿಗತ್ತೆ ಅಂತಂದರೆ ಎ ಬಿಯ ಬೆಲೆ 1 ಇದೆ, ಹಾಗೆ ಡಿ ಇಯ ಬೆಲೆ ಎಷ್ಟಿದೆ ಅಂತಂದರೆ 2 ಇದೆ. ಇಲ್ಲಿ ನಮಗೆ 1/2 ಆಗುತ್ತೆ. ಹಾಗೆ ನಮಗೆ ಬಿ ಸಿ ಬೈ ಇ ಎಫ್ ಈಸ್ ಈಕ್ವಲ್ ಟು ಅದರ ಅಳತೆಗಳನ್ನು ತೊಗೊಂಡಾಗೆ 1/2. ಹಾಗೆ ಇನ್ನೊಂದಿದೆ ಎ ಸಿ ಬೈ ಡಿ ಎಫ್ ಈಸ್ ಈಕ್ವಲ್ ಟು 1/2. ಇದು ಏನಂತಂದರೆ ನೋಡಿ, ಎಲ್ಲ ಬಾಹುಗಳ ಅನುಪಾತಗಳು ಏನಾಗಿದೆ 1/2 1/2 1/2 ಅಂದರೆ ಎ ಬಿ ಬೈ ಡಿ ಈಸ್ ಈಕ್ವಲ್ ಟು ಬಿ ಸಿ ಬೈ ಇ ಎಫ್ ಈಸ್ ಈಕ್ವಲ್ ಟು ನೋಡಿ, ಇದನ್ನು ಬಿ ಸಿ ಬೈ ಇ ಎಫ್ ಈಸ್ ಈಕ್ವಲ್ ಟು ಎ ಸಿ ಬೈ ಡಿ ಎಫ್ ಅಂದರೆ ಅನುಪಾತಗಳು ಸಮವಾಗಿವೆ ಅಂತ ಹೇಳ್ತೀವಿ. ಇದು ಒಂದು ಜೊತೆಯ ನೋಡಿ ಸಮರೂಪ ಆಕೃತಿಗಳನ್ನು ತಮಗೆ ತೋರಿಸಿದೆ. ಇದನ್ನು ಬರೆಯೋದು ಬಿಟ್ಟರೂ ನಡೆಯುತ್ತೆ. ನಮಗೆ 1 ಸೆಂಟಿಮೀಟರ್ 2 ಸೆಂಟಿಮೀಟರ್ ಬಾಹುಗಳ ಅಳತೆಯ ಸಮಬಾಹು ತ್ರಿಭುಜಗಳು ಅಂತೇಳಿ ಬರೆದ್ರೆ ಸಾಕು. ಇಷ್ಟು ರೇಖಾಚಿತ್ರವನ್ನು ನೀವು ತೆಗೆದಿದ್ದೇ ಆದರೆ ಸಾಕು. ಇನ್ನೊಂದು ಉದಾಹರಣೆಯನ್ನು ನೋಡೋಣ ಅಂತ. ಎರಡನೇದು 1 ಸೆಂಟಿಮೀಟರ್ ಮತ್ತು 2 ಸೆಂಟಿಮೀಟರ್ ಬಾಹುಗಳ ಅಳತೆ ವರ್ಗಗಳನ್ನು ತೆಗೆದುಕೊಳ್ಳೋಣ ಅಂತ. ವರ್ಗಗಳನ್ನು ನೋಡಿ, ಒಂದು ವರ್ಗ, ಇನ್ನೊಂದು ವರ್ಗವನ್ನು ತೆಗೆದುಕೊಳ್ತಾ ಇದ್ದೀನಿ. ಇದ್ರ ಬಾಹುವಿನ ಅಳತೆ ಎಷ್ಟಾದತ್ತಂದ್ರೆ 1 1 1 1 ಆಗಿದೆ. ಇದರ ಬಾಹುವಿನ ಅಳತೆ 2 2 2 2. ಹಾಗಿದ್ದರೆ ಇವು ಎಲ್ಲ ಕೋನಗಳು ಏನಾಗಿರುತ್ತೆ ಅಂದರೆ ಸಮವಾಗಿರುತ್ತೆ. ಇಲ್ಲಿ ಎಲ್ಲ ಕೋನಗಳು ಏನಾಗಿರುತ್ತೆ 90 ಆಗಿರುತ್ತೆ. ವರ್ಗದ್ದು ಎಲ್ಲ ಕೋನಗಳು ಸಮವಾಗಿರುತ್ತೆ. ಇಲ್ಲೆಲ್ಲ ಕೋನಗಳು ಸಮವಾಗಿರುತ್ತೆ. 90 ಪ್ರತಿಯೊಂದು ಕೋನಗಳು 90 ಆಗಿರುತ್ತೆ. ಹಾಗಿದ್ರೆ ಒಂದು ರೇಖಾಕೃತಿಯ ಎಲ್ಲ ಕೋನಗಳು ಇನ್ನೊಂದು ರೇಖಾಕೃತಿಯ ಎಲ್ಲ ಕೋನಗಳಿಗೆ ಸಮವಾಗಿದೆ ಅಂತ ಹೇಳ್ತೀವಿ. ಹಾಗೆ ಅವುಗಳ ಅನುರೂಪ ಬಾಹುಗಳು 1/2 1/2 1/2 ಅಂತ ಬರುತ್ತೆ. ಇಲ್ಲಿ ಹಿಂದೆ ನೋಡಿದ ಹಾಗೆ ಇಲ್ಲಿ ನಮಗೇನಾಗಿರುತ್ತೆ ಅಂತಂದ್ರೆ ಸಮರೂಪ. ಇದು ಏನಂತ ಅಂದರೆ ಒಂದು ನಮಗೆ ಸಮರೂಪ ಆಕೃತಿಗಳಿಗೆ ಒಂದು ಜೊತೆಯ ಉದಾಹರಣೆಯನ್ನು ಕೊಡಿ ಅಂಥೇಳಿ ಕೇಳಿದ್ದಾರೆ. ಸೊ ಈ ರೀತಿಯಾಗಿ ಕೊಟ್ಟರೆ ಸಾಕು. ಹಾಗಿದ್ರೆ ನಮಗೆ ಒಂದು ಜೊತೆ ನೋಡ್ರಿ, ಒಂದು ಜೊತೆ ಸಮರೂಪವಲ್ಲದ ಆಕೃತಿಗಳನ್ನು ಅಂಥೇಳಿ ಕೇಳ್ತಾ ಇದ್ದಾರೆ. ಅತ್ಯಂತ ಸುಲಭವಾಗಿ ಇದು ಒಂದನೇದ್ದು ಹೇಳದೇ ಇದ್ದಾಯಿತು. ಸೊ ಎರಡನೇದ್ದು ನೋಡ್ರಿ, ಎರಡನೇದ್ದು ಹೇಳ್ಬೇಕಂದ್ರೆ ಸಮರೂಪವಲ್ಲದ ಅಂತ ಹೇಳ್ತಾ ಇದ್ದಾರೆ. ಸಮರೂಪವಲ್ಲದ, ಓಕೆ, ಸಮರೂಪವಲ್ಲದ. ಹಾಗಿದ್ರೆ ನಾವು ಎರಡು ರೇಖಾಕೃತಿಗಳನ್ನು ತೆಗೆದುಕೊಳ್ಳೋಣ ಅಂತ. ಸಮರೂಪವಲ್ಲದ ಒಂದು ವರ್ಗ ತೆಗೆದುಕೊಳ್ಳೋಣ, ಒಂದು ವರ್ಗ. ಹಾಗೆ ಆಯತ,
ಇಲ್ಲಿ ಒಂದು ವರ್ಗ ತೊಗೊಂಡೆ, ಒಂದು ಆಯತವನ್ನು ತೊಗೊಂಡೆ. ಇದನ್ನು ಎ ನೋಡಿ, ಬಿ, ಸಿ, ಹಾಗೆ ಡಿ, ಇದು ಇ, ಎಫ್, ಜಿ, ಎಚ್. ಇಲ್ಲಿ ವರ್ಗದ ಎಲ್ಲ ಕೋನಗಳು ಸಮವಾಗಿರುತ್ತೆ. ಅಂದರೆ ಪ್ರತಿಯೊಂದು ಕೋನವು 90 ಆಗಿರುತ್ತೆ. ಇಲ್ಲಿನೂ ಎಲ್ಲ ಕೋನಗಳು ಸಮವಾಗಿರುತ್ತೆ. ಇಲ್ಲಿಯೂ ಎಲ್ಲ ಕೋನಗಳು ಸಮವಾಗಿರುತ್ತೆ, ಅಂದರೆ 90 ಆಗಿರುತ್ತೆ. ಅಂದರೆ ಇಲ್ಲಿ ಎ ಬಿ ಸಿ ಡಿ ಒಂದು ವರ್ಗದ ಎಲ್ಲ ಕೋನಗಳು, ಹಾಗೆ ಇ ಎಫ್ ಜಿ ಎಚ್ ಆಯತದ ಎಲ್ಲ ಕೋನಗಳು ಸಮವಾಗಿವೆ. ಆದರೆ ನೋಡಿ, ಇದನ್ನು ನಾವು 1 1 1 1 ಮಾನಗಳನ್ನು ತೊಗೊಂಡ್ರೆ 1 ಸೆಂಟಿಮೀಟರ್ ಅಂತೇಳಿ ತೊಗೊಂಡ್ರೆ, ಆದರೆ ಇಲ್ಲಿ ಆಯತದ ಎಲ್ಲ ಬಾಹುಗಳು ಸಮವಾಗಿರೋಂಗಿಲ್ಲ. ಇದು ಒಂದಾಗಿದ್ದರೆ ಇದರ ಅಭಿಮುಖ ಬಾಹು ಒಂದಾಗಿರುತ್ತೆ. ಆದರೆ ಇದು 2 ಅಂತೇಳಿ ಆಗಿದ್ದರೆ ಇದು 2 ಆಗಿರುತ್ತೆ. ಹಾಗಿದ್ದರೆ ಅವುಗಳ ಅನುಪಾತವನ್ನು ತೆಗೆದುಕೊಂಡಿದ್ದಾದರೆ ನೋಡಿ ಸಮವಾಗಿರಲಿಕ್ಕೆ ಸಾಧ್ಯ ಇಲ್ಲ. ಇದು ಒಂದು ನಾವು ತೆಗೆದುಕೊಳ್ಬೇಕಾಗಿರುವಂಥದ್ದು. ಅಂದರೆ ಒಂದು ಆಕೃತಿಯಲ್ಲಿ ನಾವೇನು ತೊಗೊಂಡಿವಿ, 1 ಸೆಂಟಿಮೀಟರ್ ತೊಗೊಂಡೆವು. ಇನ್ನೊಂದು ರೇಖಾಕೃತಿಯನ್ನು ತೆಗೆದುಕೊಂಡೆವು, ಆಯತ. ನೋಡಿರಿ, ಇದು ವರ್ಗ, ಇದು ವರ್ಗ ಅಂತ ಹೇಳಿದೆವು. ಅಂದ್ರೆ ಇದನ್ನು ಆಯತ ಅಂತ ಹೇಳ್ತೀವಿ. ಈ ಎರಡು ರೇಖಾಕೃತಿಗಳು ಏನಾಗಿಲ್ಲ ಅಂತಂದರೆ ಸಮರೂಪ ಆಗಿಲ್ಲ. ಆಯತ ಇವು ಎರಡೂ ಏನಾಗಿಲ್ಲ ಅಂತಂದ್ರೆ ಸಮರೂಪ ಆಗಿಲ್ಲ. ಇದು ಒಂದು ಉದಾಹರಣೆ ಆಯಿತು. ನೀವು ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಬೋದು, ಬೇಕಾದ್ದನ್ನು ತೆಗೆದುಕೊಳ್ಬೋದು. ಒಂದು ವಜ್ರಾಕೃತಿ ಅಂತ ಹೇಳಿ ತಗೊಳ್ರಿ, ಇನ್ನೊಂದು ವರ್ಗ ಅಂತ ಹೇಳಿ ತಗೊಳ್ರಿ. ವಜ್ರಾಕೃತಿ, ಇದು ವಜ್ರಾಕೃತಿ, ಹಾಗೆ ವರ್ಗ. ಇಲ್ಲಿನೂ ನಾವು ಏನಾಗಿರುತ್ತೆ ಅಂತಂದರೆ ಕೋನಗಳು ಏನಾಗಿರುತ್ತೆ ಅಂದರೆ ಇದರ ಅಭಿಮುಖ ಕೋನಗಳು ಮಾತ್ರ ಸಮವಾಗಿರುತ್ತೆ. ವರ್ಗದಲ್ಲಿ ಎಲ್ಲ ಕೋನಗಳೂ ಸಮವಾಗಿರುತ್ತೆ. ಇದು 90 ಆಗಿರುತ್ತೆ. ಅದಕ್ಕೆ ಏನಾಗಿರುತ್ತೆ ಅಂದರೆ ಕೋನಗಳ ಒಂದು ಆಧಾರದ ಮೇಲೆ ಇವು ಎರಡೂ ಸಮರೂಪ ಅಲ್ಲ ಅಂತೇಳಿ ಹೇಳ್ಬೋದು. ಸಮರೂಪ ಅಲ್ಲ ಅಂತೇಳಿ ಹೇಳ್ಬೋದು. ಸಮರೂಪವಲ್ಲ ಅಂಥೇಳಿ ಹೇಳ್ಬೋದು. ಅಂದರೆ ಇದು ವಜ್ರಾಕೃತಿ, ಇದು ವಜ್ರಾಕೃತಿ, ಇದು ವರ್ಗ. ಅಂದರೆ ಸಮರೂಪಿಗಳಲ್ಲ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಕೋನಗಳ ಆಧಾರ ಮೇಲೆ ಅನುರೂಪ ಕೋನಗಳು ಸಮವಾಗಿಲ್ಲ ಅಂತ ಹೇಳ್ಬೋದು. ಸೊ ನಮ್ಗೆ ಮುಂದಿನ ಒಂದು ಮೂರನೇ ಒಂದು ಉದಾಹರಣೆಗೆ ಹೋಗೋಣ ಅಂತ. ಅತ್ಯಂತ ಪ್ರಮುಖವಾಗಿರುವಂಥದ್ದು ಹಾಗೂ ಕೊನೆಯ, ಕೆಳಗಿನ ಚತುರ್ಭುಜಗಳು ಸಮರೂಪವೇ ಇಲ್ಲವೇ ಅನ್ನುವಂಥದ್ದನ್ನು ತಿಳಿಸಿ ಅಂತ ಹೇಳ್ತಾರೆ. ಈಗಾಗಲೇ ಹಿಂದಿನ ಒಂದು ಉದಾಹರಣೆಯಲ್ಲಿ ನಾನು ಹೇಳಿಬಿಟ್ಟಿದ್ದಾಗಿದೆ. ನೋಡಿ, ಇದು ವರ್ಗ. ಇಲ್ಲಿ ವರ್ಗದ ಎಲ್ಲ ಬಾಹುಗಳ ಅಳತೆ 3 ಸೆಂಟಿಮೀಟರ್ 3 ಸೆಂಟಿಮೀಟರ್ 3 ಸೆಂಟಿಮೀಟರ್ 3 ಸೆಂಟಿಮೀಟರ್ ಇದೆ. ಹಾಗೆ ಇಲ್ಲಿ ವಜ್ರಾಕೃತಿಯನ್ನು ತೆಗೆದುಕೊಂಡಿದ್ದರೆ ಇದು 1.5 1.5 1.5. ಹಾಗಿದ್ರೆ ಇವುಗಳ ಬಾಹುಗಳ ಅನುಪಾತವನ್ನು ತೆಗೆದುಕೊಂಡಿದ್ದಾದರೆ ನೋಡಿ, ಯಾವುದು ಎಸ್ ಪಿ ಬಾಹುಗಳ ಅನುಪಾತಗಳನ್ನು ತೆಗೆದುಕೊಂಡದ್ದಾದರೆ ಎಸ್ ಪಿ ಡಿವೈಡೆಡ್ ಬಾಯ್ ಏನಂತ ಹೇಳ್ತೀವಿ, ಡಿ ಎ ಅಂತ ಹೇಳ್ತೀವಿ. ಎಸ್ ಪಿ ಡಿವೈಡೆಡ್ ಬೈ ಡಿ ಎ. ಇದನ್ನು ಡಿವೈಡ್ ಮಾಡಿದ್ದೇ ಆಗಿದ್ದರೆ 1.5 ಡಿವೈಡೆಡ್ ಬೈ 3 ಸೆಂಟಿಮೀಟರ್. ಈ ಪಾಯಿಂಟನ್ನು ಹೋಗಬೇಕಾದ್ರೆ ನಮಗೆ ಛೇದ ಹೊಡಿಬೇಕಾದ್ರೆ ನೋಡಿ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಏನು ಮಾಡೋಣ ಅಂತಂದ್ರೆ ಅಂಶ ಮತ್ತು ಛೇದವನ್ನು 10ರಿಂದ ಗುಣಿಸೋಣಂತ. 10ರಿಂದ ಗುಣಿಸಿದಾಗೆ ಎಷ್ಟಾಗತ್ತೆ, ಇದು 15 ಆಗುತ್ತೆ ಅಂಶ. ಕೆಳಗಡೆ ಏನಾಗುತ್ತೆ ಅಂತಂದರೆ 3 10 30 ಆಗುತ್ತೆ. ಸೊ ಇವಾಗ 15 1 15 2 ಇದನ್ನು 1/2 ಅಂಥೇಳಿ ಅತ್ಯಂತ ಸುಲಭವಾಗಿ ಹೇಳ್ಬೋದು. ಅಂದರೆ ಎಸ್ ಪಿ ಡಿವೈಡೆಡ್ ಬೈ ಡಿ ಎ ತೊಗೊಂಡೇವೆ. ಹಾಗೆ ನೋಡಿ, ಇಲ್ಲಿ ಏನಾಗತ್ತೆ ಅಂತಂದರೆ ಪಿ ಕ್ಯೂ ಬಾಯ್ ನೋಡಿ ಪಿ ಕ್ಯೂ ಡಿವೈಡೆಡ್ ಬೈ ಎ ಬಿ ಅಂಥೇಳಿ ತೆಗೆದುಕೊಂಡ್ರೆ, ಪಿ ಕ್ಯೂ ಬೈ ಎ ಬಿ ಅಂಥೇಳಿ ತೊಗೊಂಡ್ರೆ ಇದು 1.5 ಡಿವೈಡೆಡ್ ಬೈ ಏನಾಗುತ್ತೆ 3 ಆಗುತ್ತೆ. ಇದನ್ನು ಏನಾಗುತ್ತೆ ಅಂತಂದರೆ 1/2 ಆಗುತ್ತೆ. ಹಾಗೆ ಇನ್ನೊಂದು ತೆಗೆದುಕೊಂಡ್ರೆ ಯಾವುದು ಆರ್ ಕ್ಯೂ
ಆರ್ ಕ್ಯೂ ಡಿವೈಡೆಡ್ ಬೈ ಬಿ ಸಿ, ಆರ್ ಕ್ಯೂ ಬೈ ಬಿ ಸಿ, ಇದರ ಒಂದು ಅನುಪಾತವು ಎಷ್ಟಾಗತ್ತೆ ಅಂತಂದರೆ 1.5 ಡಿವೈಡೆಡ್ ಬೈ 3 ಆದಾಗೆ ಇದರದ್ದು 1/2 ಆಗತ್ತೆ. ಅಂದರೆ ನಾವು ಇಲ್ಲಿ ಬಾಹುಗಳ ಅನುಪಾತಗಳು ಸಮವಾಗಿವೆ, ಆದರೆ ಕೋನಗಳನ್ನು ನೋಡ್ಲಿಕ್ಕೆ ಹೋದರೆ ಇದು ಇಲ್ಲಿ ವಜ್ರಾಕೃತಿ ಅಭಿಮುಖ ಕೋನಗಳು ಸಮವಾಗಿರುತ್ತೆ ಅಂತ ಹೇಳ್ತೀವಿ. ಇಲ್ಲಿ ಪಿಗೆ ಏನಾಗಿರುತ್ತೆ ಅಂತಂದರೆ ಆರ್ ಸಮವಾಗಿರುತ್ತೆ. ಇಲ್ಲಿ ಪ್ರತಿಯೊಂದು ಕೋನಗಳು ಏನಾಗಿರುತ್ತೆ ಅಂತಂದ್ರೆ ಸಮವಾಗಿರುತ್ತೆ. ಹಾಗಿದ್ದರೆ ಇವು ಕೋನಗಳ ಆಧಾರದ ಮೇಲೆ ಅನುರೂಪ ಕೋನಗಳು ಸಮವಾಗಿಲ್ಲ. ಕೋನ ಎಸ್ಗೆ ಕೋನ ಡಿ ಅನುರೂಪ ಕೋನಗಳು ಸಮವಾಗಿರದಿಲ್ಲದಿದ್ದರೆ ಇದರ ಸಲುವಾಗಿ ನಾವೇನು ಹೇಳ್ತೀವಿ ಅಂದ್ರೆ ತ್ರಿಭುಜಗಳು ಸಮರೂಪಗಳಾಗಿಲ್ಲ. ನೋಡ್ರಿ, ಈ ಚತುರ್ಭುಜಗಳು ಸಮರೂಪಿಗಳಲ್ಲ, ಏಕೆಂದರೆ ಅವುಗಳ ಅನುರೂಪ ಕೋನಗಳು ಸಮವಾಗಿಲ್ಲ. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ಅತ್ಯಂತ ಸುಲಭವಾಗಿ ಸರ್ವಸಮ ಹಾಗೂ ಸಮರೂಪಗಳ ಒಂದು ಪರಿಕಲ್ಪನೆಯನ್ನು ತಿಳಿದುಕೊಂಡಿದ್ದಾಗಿದೆ. ಹಾಗೆ ಇದರಲ್ಲಿ ಬರುವಂಥ 1ನೇ ಅಭ್ಯಾಸವನ್ನು ನಾವು ಬಿಡಿಸಿದ್ದಾಗಿದೆ. ವೀಕ್ಷಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ವಂದನೆಗಳನ್ನು ಸಲ್ಲಿಸ್ತಾ, ಇನ್ನು ಇದರ ಮುಂದುವರಿದ ಭಾಗವನ್ನು ನೀವು ನೋಡ್ಬೋದು. ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ.